ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲೇ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿದೆ, ಅಲ್ಲಿ ಹೋಗಿ ಈಗಲೇ ಪ್ರೆಸ್ ಮಾಡಿ. ಹಾಲಂತ ಬರುತ್ತೆ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಆಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಸಪೋರ್ಟು ಪ್ರೀತಿ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ, ದೊಡ್ಡ ಮನಸ್ಸು ಮಾಡಿ ಸಬ್ಸ್ಕ್ರೈಬ್ ಬಟನ್ ಅಮ್ಕಿ, ಸುಮ್ಮನೆ ನೋಡಬೇಡಿ, ಸಬ್ಸ್ಕ್ರೈಬ್ ಬಟನ್ ಅಮ್ಕಿ ಅಂತ ಹೇಳ್ತಾ, ಇವತ್ತೊಂದು ದಿನ ಏನೇನು ವಿಶೇಷ ನೋಡೋಣ. ಇವತ್ತು ಏನಿಲ್ಲ, ಸ್ನಾನ ಆಯಿತು, ಶನಿವಾರ ಸ್ಯಾಟರ್ಡೆ ಪೂಜೆ ಎಲ್ಲ ಆಗಿದೆ. ಇವತ್ತು ನಮ್ಮ ಯಜಮಾನ್ರದ್ದು ಬರ್ತಡೇ ಇದೆ, 27. ಪೂಜೆ ಎಲ್ಲ ಆಯಿತು, ಅವರು ಮಾಡಿಬಿಟ್ಟು ಡ್ಯೂಟಿಗೆ ಹೋದರು. ನಮ್ಮದು ಪೂಜೆ ಎಲ್ಲ ಆಗಿದೆ. ಇನ್ನು ತಿಂಡಿ ಎಲ್ಲ ಮಾಡ್ತಿದ್ದೀವಿ. ಇನ್ನು ತಿಂಡಿಗೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಅವಲಕ್ಕಿ ಉಪ್ಪಿಟ್ಟು ಇವತ್ತು ತಿನ್ನಬೇಕು. ನನ್ನ ಮಗನಿಗೂ ಹಾಕ್ಕೊಟ್ಟಿದ್ದೀನಿ, ತಿಂಡಿ ತಿಂತಿದ್ದಾನೆ. ಅವನು ಓದೋದು ತಿಂಡಿ ತಿನ್ನೋದು ಎಲ್ಲ ಈ ರೂಮಲ್ಲೇ ತಿಂಡಿ ತಿಂದ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಇನ್ನು ನಾನು ಇವತ್ತು ಅವ್ರದ್ದೇನೋ ಅವರು ಹೇಳ್ತಿರ್ತಾರೆ, ನಂದೇನು ಬಿಡು ಕರೆಕ್ಟ್ ಡೇಟ್ ಆಫ್ ಬರ್ತ್ ಅಲ್ಲ, ಅವಾಗೆಲ್ಲ ನಮ್ಮ ಅಪ್ಪ ಅವರೆಲ್ಲ ಕರೆಕ್ಟಾಗಿ ಡೇಟ್ ಆಫ್ ಬರ್ತಲ್ಲಿ ಇಟ್ಟಿಲ್ಲ, ಡೇಟ್ ಆಫ್ ಬರ್ತ್ಗಳೆಲ್ಲ ಒಂದು ಅಂದಾಜು ಮೇಲೆ ಸೆಲೆಕ್ಟ್ ಮಾಡಿ ಸೇರಿಸಿರೋದು ಅಂತ. ಆದರೆ ನಾವು ಏನಾದರೆ ಸುಮ್ಮನೆ ನಮ್ಮದೆಲ್ಲ ಆಚರಿಸ್ತಾರಲ್ವ, ಅದಕ್ಕೆ ಅವ್ರು ಡೇಟು ಅಂತ ಸ್ಕೂಲಲ್ಲಿ ಕೊಟ್ಟಿರೋದ್ರಿಂದ, ಇದನ್ನೇ ಮೆನ್ಷನ್ ಮಾಡಿರೋದ್ರಿಂದ, ಇದರಲ್ಲೇ ಎಲ್ಲ ಆಗ್ತಿರೋದ್ರಿಂದ ನಾನು ಈ ಡೇಟ್ಗೆ ಬರ್ತಡೇ ಆಚರಿಸ್ತಿದ್ದೀವಿ. ಈಗ ನಮಗೋಸ್ಕರ ಅವರು ಅಂದರೆ ವೆಡ್ಡಿಂಗ್ ಅನ್ನೋಷ್ಟೇ, ಸೀರೆ ಕೇಳಿದ್ರೆ ಸೀರೆ ತಗೊಡ್ತಾರೆ, ಡ್ರೆಸ್ ಕೇಳಿದ್ರೆ ಡ್ರೆಸ್ ತಗೊಡ್ತಾರೆ, ಆ ಥರ ಇದ್ದಾಗ ಇನ್ನು ನಮ್ಮ ಬರ್ತಡೇಗೆಲ್ಲ ಮಾಡ್ತಾರೆ, ನನ್ನ ಮಗನ ಬರ್ತಡೇಗೆಲ್ಲ ಮಾಡ್ತಾರೆ. ಅವ್ರಿಗೆ ಅಂತ ಏನು ಸೆಲೆಬ್ರೇಷನ್ ಇಲ್ಲ. ನಾನು ಯೋಚನೆ ಮಾಡಿದೆ ಆವಾಗಲಿಂದ, ಈಗೊಂದು ಸುಮಾರು ವರ್ಷದಿಂದನೂ ಅದು ಮಾಡ್ತಾನೇ ಇದ್ದೀವಿ. ಈ ವರ್ಷ ಏನಂದರೆ ಸ್ಪೆಷಲು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಎಲ್ಲನೂ ಅಷ್ಟೇ. ನಮ್ಮ ಮನೆಯಲ್ಲಿ ನಡೆಯೋಂಥ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಪ್ರತಿಯೊಂದೂ. ಅಂದರೆ ಸಿಂಪಲಾಗೆ ಮಾಡ್ತಿದ್ದೀವಿ. ಸಿಂಪಲ್ ಅಂದರೆ ನಿಮಗೋಸ್ಕರ ಒಂದು ಸ್ವಲ್ಪ ಏನಾದರೂ ಅರೇಂಜ್ಮೆಂಟ್ ಮಾಡ್ಬೋದು ಅಷ್ಟೇ. ನೋಡೋಣ ಬನ್ನಿ, ಇವತ್ತು ಏನೇನೆಲ್ಲ ನಡೆಯುತ್ತೆ, ಎಷ್ಟು ಸಿಂಪಲಾಗೇ ಏನೇನೆಲ್ಲ ಇರುತ್ತೆ ನೋಡಿಕೊಂಡು ನಮ್ಮ ಮನೆಯವ್ರ ಬರ್ತಡೇನ ಈ ಮೂಲಕ ಆಚರಿಸೋಕ್ಕೆ ಶುರು ಮಾಡ್ತಾ ಇದ್ದೀವಿ. ನಮ್ಮದು ಏನಂದರೆ ಒಂದೇ ಮಂತಲ್ಲಿ 1-2 ತಿಂಗಳಲ್ಲೇ ಎಲ್ಲರದು. ಈಗ ಮೇಲಿ ನನ್ನ ಬರ್ತಡೇ ಆದರೆ ಜೂನಲ್ಲಿ ನಮ್ಮ ವೆಡ್ಡಿಂಗ್ ಅನ್ನೋಷ್ಟೇ, ಮತ್ತು ಅವ್ರ ಬರ್ತಡೇ ಎರಡೂ ಒಂದೇ ತಿಂಗಳು ಬಂದುಬಿಡುತ್ತೆ. ನಮಗೆ ಸೆಲೆಬ್ರೇಷನ್ ಇಲ್ಲ, ಈ 3 ತಿಂಗಳಲ್ಲೇ ಆಗೋಗ್ಬಿಡುತ್ತೆ. ಈಗ 2 ತಿಂಗಳಲ್ಲೇ ಮೇ 18 ನನ್ನ ಬರ್ತಡೇ ಆದರೆ ಜೂನ್ 12ಕ್ಕೆ ನಮ್ಮ ವೆಡ್ಡಿಂಗ್ ಅನ್ನೋಷ್ಟೇ, ಜೂನ್ 27ಕ್ಕೆ ಅವ್ರ ಬರ್ತಡೇ. ಇನ್ನು ನನ್ನ ಮಗಂದು ಅಂತ ಬಂದರೆ, ನನ್ನ ಮಗಂದು ಒಬ್ಬಂದೇ ಅಕ್ಟೋಬರ್ಗಿರೋದು. ಇನ್ನೆಲ್ಲರದು ಬೇಗನೆ ಆಗೋಗ್ಬಿಡುತ್ತೆ. ಸೆಲೆಬ್ರೇಷನ್ ಅಂದರೆ ಇಷ್ಟರಲ್ಲೇ ಇದಾಗ್ಬಿಡುತ್ತೆ. ಇನ್ನು ಅಷ್ಟೇ, ಅದಕ್ಕೆ ಸಿಂಪಲಾಗೇ ಮಾಡೋದು. ನಾವೇನು ಯಾವಾಗಲೂ ಅಷ್ಟೇ, ನಮಗೂ ಗ್ರ್ಯಾಂಡಾಗಿ ಎಲ್ಲ ಮಾಡಬೇಕು ಅಂತ ಇಷ್ಟ ಇಲ್ಲ ಅಂತ ಏನಿಲ್ಲ. ಯಾರಿಗೆ ಇಷ್ಟ ಇರೋಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತಲ್ವ, ಹೇಳ್ಕೊತಾರೆ ಅಷ್ಟೇ ಸುಮ್ಮನೆ. ಆದರೆ ಅವಶ್ಯಕತೆ, ಪರಿಸ್ಥಿತಿ, ಹಣ ಸ್ಥಿತಿ ಎಲ್ಲ ಹಂಗಿರುತ್ತಲ್ಲ, ಅದರಿಂದ ಎಷ್ಟು ಬೇಕೋ ಅಷ್ಟರಲ್ಲೇ ನಮ್ಮ ಮನೇಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಖುಷಿ ಅಂತೂ ಪಡೋಣ. ಸುಮ್ಮನೆ ಯಾವಾಗಲೂ ಚಿಂತೆ, ಅದು ಇದು ಬೇಜಾರು ಇದ್ದೇ ಇರುತ್ತೆ. ಅವೆಲ್ಲ ಮಾಮೂಲಿ. ಎಲ್ಲರ ಮನೇಲೂ ಏನಾದರೂ ಒಂದೊಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಸುಮ್ಮನೆ ಹೊರ್ಗಡೆ ತೋರಿಸ್ಕೊಳ್ಳಿಲ್ಲ ಅಂದ್ರೂ ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತಿರ್ತೀವಿ. ಎಲ್ಲರ ಮನೇಲೂ ಸಮಸ್ಯೆ ಇದ್ದೇ ಇರುತ್ತೆ. ಕೆಲವೊಂದು ಹೇಳ್ಕೊಳಕ್ಕಾಗುತ್ತೆ, ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ. ಎಲ್ಲ ವಿಷಯನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಬನ್ನಿ, ಇವತ್ತು ಏನು ಮಾಡ್ಬೋದು, ನನ್ನ ಕೈಲಿ ಏನು ಸಾಧ್ಯ ಅಷ್ಟನ್ನ ಮಾತ್ರ ಮಾಡ್ತೀನಿ. ಇವಾಗ ಫಸ್ಟು ತಿಂಡಿ ತಿನ್ಕೊಬಿಡ್ತೀನಿ. ನಿಮ್ದೆಲ್ಲರದ್ದು ತಿಂಡಿ ಆಗಿದೆ ಅನ್ಕೋತೀನಿ. ಇನ್ನು ನಾನು ತಿಂಡಿ ತಿಂತೀನಿ ಇವಾಗ. ಎಲ್ಲ ಕೆಲಸ ಮುಗ್ದಿತ್ತು. ತಿಂಡಿ ತಿಂದ್ಕೊಂಡಾದ್ಮೇಲೆ ಯಾಕೋ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಯಾಕೋ ಇತ್ತೀಚೆಗೆ ಗೊತ್ತಿಲ್ಲ, ಯಾರ್ದು ಒಂಥರ ಕಂಟ್ರೋಲಲ್ಲಿದ್ದೀನೇನೋ, ನನ್ನ ಕೆಲಸ ಮಾಡೋಕ್ಕಾಗಲ್ಲ. ಏನೋ ಒಂಥರ ಮಲಗ್ದಂಗೆ ಇರ್ತೀನಿ, ಎದ್ದೇಳೋಕ್ಕೆ ಆಗಲ್ಲ. ಒಂದು ಟೈಮ್ ಅಂತ ಆದಮೇಲೆ ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ, ಆ ಥರ ಆಗ್ಬಿಡುತ್ತೆ. ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೇ ಇರಲಿಲ್ಲ. ಎಡಿಟ್ ಮಾಡ್ತಾ ಕೂತ್ಕೊಬಿಟ್ಟಿದೆ ವೀಡಿಯೋನ. ಮತ್ತು ಸ್ವಲ್ಪ ಹೊತ್ತು ನಿಂತಿದ್ದು ಮಾತಾಡ್ಕೊಂಡು ಊಟ ಮಾಡಿಕೊಂಡು ಏನು ಕೆಲಸ ಸರಿಯಾಗಿ ಮಾಡಲೇ ಇಲ್ಲ ಇವತ್ತು. ನಮ್ಮ ಮನೆಯವರು ಬಂದೋದ್ರು. ಇನ್ನು ಟೈಮ್ ಅಂತೂ 5 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನು
ಏನಿದ್ರು ಸ್ವಲ್ಪ ಅವರು ಏನು ಮಾಡಿಲ್ವಲ್ಲ ಅಂದ್ಕೊಂಡು ಹೋದರು. ಆದರೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಮಾಡಿಲ್ಲ ಅಂದ್ಕೊಂಡು ಏನಾದರೂ ತಂದುಕೊಡ್ಲಾ ಅಂದ್ಬಿಟ್ಟು ಅವರೇ ಕೇಳ್ತಿದ್ರು ಕೇಕ್ ಏನಾದರೂ ತಂದುಕೊಡ್ಲಾ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಬೇಡಿ ನನಗೆ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ದೀನಿ. ಇವಾಗ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಗೊತ್ತಲ್ಲ ಮನೇಲಿ ಮಾಡೋದು ಹೆಂಗೆ ಅಂತ. ಅವತ್ತು ನಿಮ್ಗೆ ಯಾರ್ಯಾರು ನೋಡಿಲ್ಲ ಅವರೆಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗಲ್ಲೇ ನೋಡ್ಕೊಳ್ಳಿ. ಇವಾಗ ಮೇಲಿನ ಮೇಲೆ ಹಂಗೆ ತೋರಿಸ್ತೀನಿ. ಇವಾಗ ಬನ್ನಿ ಬೇಗ ಕ್ವಿಕ್ಕಾಗಿ ರೆಡಿ ಮಾಡಿಬಿಡೋಣ. ಇವತ್ತು ಎಗ್ ಕೇಕ್ ಮಾಡ್ತಿದ್ದೀನಿ. ಬನ್ನಿ ಸಿಂಪಲಾಗಿ ಮಾಡಿಬಿಡೋಣ. ಇನ್ನು ಅವ್ರು ಬರೋ ತನಕ ಟೈಮ್ ಆಗ್ಬಿಟ್ಟೈತೆ. 5:15 ಬರ್ತೀನಿ ಅಂದರು. ಆಲ್ರೆಡಿ 5 ಗಂಟೆ ಆಗೋಯ್ತು. ಟೈಮೇ ಆಗ್ಬಿಟ್ಟೈತೆ. ಬೇಗ ಮಾಡ್ಕೊಬಿಡೋಣ. ಇನ್ನು ಸಕ್ಕರೆ 3/4 ಕಪ್ಪು, ಹಾಲು 1 ಕಪ್ಪು, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಎಗ್ಗು 2, ಮತ್ತು ವೆನಿಲಾ ಎಸೆನ್ಸು, ಮತ್ತು 1 ಕಪ್ಪು ಮೈದಾ, ಪೌಡ್ರು ಚಾಕ್ಲೇಟ್ ಪೌಡ್ರು ಅಂತಿದ್ದೀನಿ. ನೋಡಿ ಬ್ಯಾಟರ್ ಕರೆಕ್ಟಾಗಿದೆ, ಈ ಥರ ಬರಬೇಕು. ಈಗ ಈನೋ ಪೌಡರ್ ಹಾಕ್ಬಿಡೋಣ. ಟೆಸ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ನೋಡಿ ಅವತ್ತು ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಬಿಟ್ಟಿದ್ದೆ ಡ್ರೈ ಫ್ರೂಟ್ಸು, ಅದು ಕೆಳಗಡೆ ತಳ ಕಚ್ಕೊಬಿಟ್ಟಿತ್ತು. ಇದ್ರ ಪೇಪರ್ ಹಾಕಿದ್ರೆ ಏನಾಗಲ್ಲ, ಯಾವುದ್ರು ಬಟರ್ ಪೇಪರ್ ಹಾಕಿದ್ರೆ ಅಂಟ್ಕೊಳ್ಳಲ್ಲ. ಆದರೆ ನಾನು ಹಂಗೆ ಹಾಕ್ಬಿಟ್ಟಿದ್ದೆ, ಅದು ಸ್ವಲ್ಪ ಅಂಟ್ಕೊಬಿಟ್ಟಿತ್ತು. ಅದರಿಂದ ತಕ್ಷಣ ಮಿಕ್ಸ್ ಮಾಡಬಾರ್ದು, ಮೇಲ್ಗಡೆ ಹಾಕಬೇಕು. ಇದಕ್ಕೆ ಹಸಿಟ್ ಹಾಕಿ ಡಸ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಇದು ಮೇಲ್ಗಡೆ ಉದುರಿಸ್ಕೊಳ್ಳೋಣ. ಇಷ್ಟೇ ನೋಡಿ, ಈ ಥರ ಇದೆ. ಇವಾಗ ಅದು ಬಿಸಿಯಾಗಿದೆ, ಅಲ್ಲಿ ಇಟ್ಬಿಡೋಣ. ಇನ್ನು ಇದನ್ನು ಸಿಂಪಲಾಗಿ ಹಂಗೆ ಮೇಲಿಂದನೇ ಹಿಂಗೆ ಮಿಕ್ಸ್ ಮಾಡಿಬಿಡೋಣ. ಮೇಲೇ, ಕೆಳಗಡೆಗೆ ಹೋಗ್ಬಾರ್ದು, ಇದು ತಳಗೆ. ಇಷ್ಟೇ. ಇದು ಬಿಸಿಯಾಗಕ್ಕೆ ಇಟ್ಟಿದೆ 10 ನಿಮಿಷ ಮುಂಚೆ. ಬಿಸಿಯಾಗಿದೆ. ಈಗ ಇಲ್ಲಿಗೆ ಇಟ್ಬಿಡೋಣ. ಇದೊಂದು ಸರಿ ಟ್ಯಾಪ್ ಮಾಡಿ, ಏರ್ ಬಬಲ್ಸ್ ಇದ್ದರೆ ಹೊಟ್ಟೋಗುತ್ತೆ. ಈಗ ಇದನ್ನು ತೆಗ್ದು ಈ ಥರ ಇಟ್ಬಿಟ್ಟು ಟೈಮ್ ನೋಡ್ಕೊಳ್ಳೋಣ. ಮುಚ್ಚಿಟ್ಬಿಟ್ಟು ನೋಡಿ 5 ಗಂಟೆ ಆಗಿತ್ತು ಈಗಾಗಲೇ. ಅಲ್ಲ 4 ಗಂಟೆ. ಅದರಲ್ಲಿ 5 ಗಂಟೆ ತೋರಿಸ್ತಿದ್ದು, 4 ಗಂಟೆನಾ? ಈಗ 4:45 ಟೈಮು. ಇನ್ನು 5:45 ಆಗುತ್ತೆ. ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಒಂದು ಮಿಸ್ಟೇಕ್ ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ? ಎಣ್ಣೆನೇ ಹಾಕಿಲ್ಲ. ಅರ್ಜೆಂಟಲ್ಲಿ ಟೈಮ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಎಣ್ಣೆನೇ ಹಾಕಲಿಲ್ಲ, ಹಂಗೆ ಹಾಕಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ. ತೋರಿಸ್ತೀನಿ ಎಣ್ಣೆ ಹಾಕ್ತೆ ಚೆನ್ನಾಗಿ ಬರುತ್ತಾ ಅಂತ ಅಂದ್ಬಿಟ್ಟು. ಒಂದು ಮಿಸ್ಟೇಕಿಂದ ಯಾವ ಥರ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮರ್ತುಬಿಟ್ಟೆ, ಇಟ್ಬಿಟ್ಟಿದ್ದೀನಿ. ಆಗಲಿ ಬಿಡಿ, ಹೆಂಗಾಗುತ್ತೋ ಹಂಗಾಗಲಿ. ಇನ್ನು ಸ್ವೀಟ್ ಜೊತೆಗೆ ಒಂದು ಖಾರ ಬೇಕಲ್ವಾ, ಅದಕ್ಕೆ ಮದ್ದೂರು ವಡೆ ಮಾಡೋಣ ಅಂತಿದ್ದೀನಿ. ಸಂಜೆ ಟೈಮ್ ಅಲ್ವಾ, ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಮದ್ದೂರು ವಡೆಗೆ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ. ಬೀಜ ಹುರ್ಕೊತಾ ಇದ್ದೀನಿ. ಇನ್ನು ಮದ್ದೂರು ವಡೆ ಮಾಡಿ ತುಂಬ ದಿನ ಆಗಿರುತ್ತೆ ನಮ್ಮ ಮನೇಲಿ. ನನ್ನ ಮಗನ ಕೇಳ್ತಿದ್ದ ಮಾಡೋಣ ಅಂತ ಅಂದ್ಬಿಟ್ಟು, ಆಯಿತು ಇವತ್ತೊಂದು ದಿನ ಸರಿಯಾಗೈತೆ ಅದನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ಟ್ರೈ ಮಾಡೋದೇನು ಮಾಡೋಣ, ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಟ್ಟಿನಲ್ಲಿ ಇದನ್ನೆಲ್ಲ ಹುರ್ಕೊಂಡು ಚೆನ್ನಾಗಿ, ಅಂದರೆ ಗರಿಗರಿಯಾಗಿ ಹುರ್ಕೊಂಡು ಅದನ್ನ ಅರ್ಧಂಬರ್ಧ ಕ್ರಷ್ ಆಗೋ ಥರ ಕುಟ್ಕೋಬೇಕು ಕಲ್ಲಲ್ಲಿ. ಇನ್ನು ಕುಟ್ಕೊಂಡು ಅದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೋಬೇಕು ಎಲ್ಲನೂ. ನಾನು ತುಂಬ ಸ್ವೀಟು ಇತ್ತಲ್ಲ, ಒಂದು ಖಾರ ಐಟಮು ಇರಲಿ ಅಂತ ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿದೆ. ನೋಡಿ ಮದ್ದೂರು ವಡೆಗೆ
ಹಸಿಮೆಣ್ಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಜಜ್ಕೊಂಡಿದ್ದೀನಿ. ಕಟ್ ಮಾಡೋ ಹಾಕ್ತಾರೆ ಕೆಲವರು. ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಎಳ್ಳು, ಮೈದಾ ಒಂದು 4 ಸ್ಪೂನು, ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಬಟ್ಲು ಸಜ್ಜಿಗೆ ರವೆ, ಗೋಡಂಬಿ ಇದ್ದರೆ ಹಾಕ್ಬೋದು, ಇಲ್ಲ ಅಂದ್ರಿಲ್ಲ. ಇದು ಕಡಲೆಬೀಜ, ಇದು ಉಪ್ಪಿನ ಪುಡಿ ರುಚಿಗೆ, ಇದು ಕಾಯಿಸಿ ಇಟ್ಕೊಂಡಿರೋಂಥ ತುಪ್ಪ. ಈಗ ಬೇಗ ಕಲಿಸ್ಕೊಬಿಡೋಣ ಬನ್ನಿ. ಈಗ ಫಸ್ಟು ಅಕ್ಕಿ ಹಿಟ್ಟನ್ನ ಹಾಕೋಣ, ಆಮೇಲೆ ರವೆ ಮತ್ತು ಮೈದಾ ಇಷ್ಟನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿರೋಂಥ ಎಣ್ಣೆ ಹಾಕೋಬೇಕು. ತುಪ್ಪ ಅಥವಾ ಎಣ್ಣೆ ನಿಮ್ಮ ಮನೇಲಿ ಯಾವುದು ಇರುತ್ತೆ ಅದು. ಇನ್ನೂ ಸ್ವಲ್ಪ ಬಿಸಿಯಾಗಿದ್ರೆ ನಡೆಯುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟು ಬಿಸಿ ಐತೆ ಕೈ, ಸ್ವಲ್ಪ ಪರವಾಗಿಲ್ಲ, ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ರೀತಿ ಬರಬೇಕು ಕಲಿಸ್ದಾಗ. ನೋಡಿ ಈ ಥರ ಬಂತು. ಈಗ ನೆಕ್ಸ್ಟು ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳೋಣ. ಗೋಡಂಬಿ, ಕಡಲೆಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಫಸ್ಟು ಕ್ರಷ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಲಿರೋಂಥ ನೀರಿನಂಶ ಬಿಡಬೇಕದು. ಅದರಲ್ಲೇ ಚೆನ್ನಾಗಿ ಫಸ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಸಿ, ಚೆನ್ನಾಗಿ ಕಲಿಸ್ಬೇಕು. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಅಲ್ಲಿ ನಿಮಗೆ ಗೊತ್ತಾಗಲ್ಲ, ನೀವು ಮಾಡಿ ನಿಮಗೆ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸ್ಮೆಲ್ ಗೊತ್ತಾಗಬೇಕು ಅಂದರೆ ನೀವು ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ಈ ಚಳಿಗೂ ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇಷ್ಟು ಮಿಕ್ಸ್ ಆಗಿದೆ ನೋಡಿ. ಇವಾಗ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ನೀರು ಹಾಕ್ಕೊಳ್ಳೋಣ. ನೀರು ನೋಡಿಕೊಂಡು ಕಲಿಸ್ಕೋಬೇಕು. ಇಷ್ಟೇ, ನನಗೆ ಗೊತ್ತಾಗ್ಬಿಡುತ್ತೆ ಗೆಸ್ಸಲ್ಲಿ ಎಷ್ಟು ಹಾಕಬೇಕು ಅಂತ. ನೀವು ನೋಡಿಕೊಂಡು ಕಲಸಿ. ನೋಡಿ ಇಷ್ಟು ಬಂದರೆ ಸಾಕು, ಕರೆಕ್ಟಾಗಿ ಇದೆ. ಇವಾಗ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀವು ಟೇಸ್ಟ್ ನೋಡ್ಕೋಬೋದು. ಸರಿಯಾಗಿದೆ. ಇನ್ನು ತಟ್ಟಿ ಎಣ್ಣೆಗೆ ಹಾಕೋಣ ಅಷ್ಟೆ. ನೋಡಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ, ಇಷ್ಟ ಆಗಿದೆ. ಇಷ್ಟು ಗಲೀಜು ಆಗಿದೆ, ಇಷ್ಟು ಬೆಳಗಬೇಕು. ಇದು ಹಂಗೆ ಇಟ್ಟರೆ ಚೆಲ್ಬಿಟ್ರೆ ಕಷ್ಟ, ಅದಕ್ಕೇ ಅಲ್ಲೇ ಮುಚ್ಚಳ ಹಾಕಿ ಇಟ್ಬಿಟ್ರೆ ಸರಿ. ಇನ್ನು ಇದೆಲ್ಲನೂ ತಟ್ಕೊಂಡು ಬೇಯಿಸ್ಬಿಡೋಣ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ತಟ್ತಾ ಇದ್ದೀನಿ. ಇದೇನು ತುಂಬ ತೆಳ್ಳಗೆ ತಟ್ಟಂಗಿಲ್ಲ, ಮಂದಕ್ಕೇ ತಟ್ಟಿದ್ರೆ ಆಯಿತು. ಅಷ್ಟೇ. ಎಣ್ಣೆ ಕಾದಿದೆ, ಸ್ವಲ್ಪ ಹಾಕಿದೆ, ಕಾದಿದೆ. ಈಗ ಹಾಕೋಣ. ಇದು ನಿಧಾನ ಉರಿಲೇ ಬೇಯಬೇಕು, ಚೆನ್ನಾಗಿ ಮಂದಕ್ಕಿರುತ್ತಲ್ಲ ಅದಕ್ಕೆ. ನೋಡಿ ಸ್ಲೋ ಆಗಿ ಈ ಥರ ಬಿಡಬೇಕು. ಇದು ಬೇಯ ತನಕ ಇನ್ನೊಂದು ತಟ್ಕೊಬಿಡೋಣ. ಒಂದು ಸ್ವಲ್ಪ ಮೇಲೆ ಕೇಳಲಿ.
ಕೇಕ್ ಏನಾಯಿತೋ ಗೊತ್ತಿಲ್ಲ, ಸ್ಮೆಲ್ಲು ಗೊತ್ತಿಲ್ಲ, ಏನಿಲ್ಲ. ನಾನು ನೋಡ್ತೀನಿ ಇನ್ನೂ ಸ್ವಲ್ಪ ಹೊತ್ತು. ಹೋಯ್ತು ಅನಿಸುತ್ತೆ, ಹಾಳಾಯಿತು ಅನಿಸುತ್ತೆ. ಹಾಳಾದ್ರೆ ಏನಿಲ್ಲ, ದುಡ್ಡು ಕೊಟ್ಟೆ ತರಿಸೋದು ಅಷ್ಟೇ, ಏನು ಮಾಡೋಕ್ಕಾಗತ್ತೆ. ಅಷ್ಟೇ. ಇನ್ನು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಓಪನ್ ಮಾಡ್ತೀನಿ ಅದನ್ನ. ಇನ್ನೊಂದು 10 ನಿಮಿಷ ನೋಡ್ತೀನಿ. 10 ನಿಮಿಷ ನೋಡ್ಬಿಟ್ಟು ಓಪನ್ ಮಾಡ್ತೀನಿ. ಟೈಮ್ ಆಯಿತು, 4:45 ಆಗಿತ್ತು, ಇವಾಗ 5:45 ಆಗಿದೆ. ಇದರಿಂದ ಇನ್ನು 10 ನಿಮಿಷ ನೋಡ್ತೀನಿ. ಸ್ಮೆಲ್ ಏನೂ ಬರ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ, ಏನಾಗ್ತಿದೆ, ಬೆಂದಿದೆಯಾ ಇಲ್ವಾ, ಎಣ್ಣೆ ಹಾಕಿಲ್ವಲ್ಲ ಅದೇ ಟೆನ್ಷನು ನನಗೆ. ಎಣ್ಣೆ ಮರ್ತ್ಬಿಟ್ಟೆ ನಾನು. ಇರಲಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅಡುಗೆಲಿ ಹಿಂಗೆ ಏನೇನಾದರೂ ನಾನು ಅರ್ಜೆಂಟ್ ಮಾಡೋಕ್ಕೋಗಿ ಈ ಥರ ಆಯಿತು. ಯಾಕೆಂದರೆ ಲೇಟಾಗಿ ಮಾಡಿದ್ದು, ಅವ್ರು ಹೊರಟಿದ್ದೆ ಟೈಮು ಲೇಟು. ಅವ್ರು ಹೋದ್ಮೇಲೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡೋಕ್ಕಿಟ್ಟೆ. ಎಲ್ಲ ಮುಂದೆನೇ ಇಟ್ಕೊಂಡಿದ್ದೆ, ಅದೊಂದು ಮರ್ತೇ ಬಿಟ್ಟೆ ನೋಡಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಇದಾಗಿದೆ ಸಾಕು, ಇಷ್ಟು ಬೆಂದರೆ. ಹಿಂಗೆ ಸೋರಿಸ್ಬಿಡ್ಬೇಕು ಚೆನ್ನಾಗಿ, ಎಣ್ಣೆ ಎಲ್ಲ ಹೋಗ್ಬಿಡ್ಬೇಕು. ಇಲ್ಲಾಂದರೆ ಒಂಥರ ಎಣ್ಣೆ ಥರ ಇರುತ್ತೆ, ತಿನ್ನೋಕ್ಕೆ ಒಂಥರ ಎಣ್ಣೆ ಥರ ಅನ್ನಿಸ್ತಿರುತ್ತೆ. ಟೈಮ್ ಆಗಿದೆ, ನೋಡೋಣ. ಆಗಿದೆ, ಪರ್ಫೆಕ್ಟಾಗಿದೆ. ನಾನು ಹಿಂಗೆ ಬರುತ್ತೋ ಅಂತ ಭಯಪಟ್ಬಿಟ್ಟಿದೆ. ಆಗಿದೆ, ಅಂಟಿಲ್ಲ. ಇನ್ನು ಸ್ವಲ್ಪ ಹೊತ್ತಿದ್ದು ತೆಗೆದುಬಿಡ್ತೀನಿ. ಸದ್ಯ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಬರಲ್ಲ ಅಂದ್ಕೊಬಿಟ್ಟಿದೆ. ಎಣ್ಣೆ ಹಾಕಿರಲಿಲ್ಲ, ಮರ್ತ್ಬಿಟ್ಟಿದೆ. ಆದರೂ ಇದೊಂಥರ ಚೆನ್ನಾಗೇ ಇದೆ. ಎಣ್ಣೆ ಹಾಕ್ತಾಯಿದ್ರು, ಈ ಥರನೇ ಮಾಡ್ಬೋದಲ್ವ. ಯಾಕೆ ಸುಮ್ಮನೆ ಎಣ್ಣೆ ಹಾಕ್ಕೊಂಡು ಕೊಲೆಸ್ಟ್ರಾಲ್ ಎಲ್ಲ ಅಂತ ಎದುರ್ಕೊಂಡು ಯಾಕೆ ಇದು ಮಾಡೋದು. ಇನ್ನು ಎಣ್ಣೆ ಹಾಕಿ ಮಾಡ್ಬೋದು ಕೇಕು. ಹೊಸದು ಏನೇನೋ ಒಂದು ಪ್ರಯೋಗ ಮಾಡೋಕ್ಕೋಗಿ ಏನೋ ಒಂದು ಆಗುತ್ತೆ ಅಂತಾರಲ್ಲ, ಇದಕ್ಕೇ ಹೇಳೋದು. ಇದು ಬೇರೆ ಲೂಸ್ ಆಗಿಬಿಟ್ಟೈತೆ ಟ್ರೈಪ್ ಹೊಡೆದು. ಒಟ್ಟಿನಲ್ಲಿ ಎಣ್ಣೆ ಹಾಕ್ತೆ ಚೆನ್ನಾಗಿ ಬರ್ತಿದೆ. ಇದೂ ಅಷ್ಟೇ, ಮಧುರೊಡೆ ಸ್ವಲ್ಪ ಸಪ್ಪೆ, ಆದರೆ ಅದು ಆರಿದ್ಮೇಲೆ ಚೆನ್ನಾಗಿರುತ್ತೆ. ಮೊದಲು ಬಿಸಿಲಿ ಸಪ್ಪೆ ಅನಿಸುತ್ತೆ. ನನ್ನ ಮಗ ತಿಂದು ನೋಡ್ದ, ಟೇಸ್ಟ್ ನೋಡ್ದ, ಸ್ವಲ್ಪ ಸಪ್ಪೆ ಮಮ್ಮಿ ಅಂತ ಅಂದ. ಚೆನ್ನಾಗಿಲ್ಲ ಅಂತ ಅವ್ನಿಗೆ ಹೇಳೋಕೆ ಗೊತ್ತಾಗಿಲ್ಲ. ಅದು ಸಪ್ಪೆ ಆಗಿದೆ. ಅದು ಆರಿದ್ಮೇಲೆ ಟೇಸ್ಟ್ ಸರಿಯಾಗಿರುತ್ತೆ ಕರೆಕ್ಟಾಗಿ. ಒಂದು ಸ್ವಲ್ಪ ಆರಬೇಕು, ಆಮೇಲೆ ಪ್ಲೇಟ್ಗೆ ಹಾಕೋಣ. ಬಿಸಿ ಇನ್ನು ಅವರು ಬಂದರು. ಇನ್ನು ಪಕ್ಕದಲ್ಲೇ ಹಾಲು ಕಾಯೋಕ್ಕಿಟ್ಟೆ. ಇನ್ನು ಟೈಮ್ ಆಗ್ಬಿಟ್ಟಿತ್ತಲ್ಲ, ಇನ್ನು ಬೇಗ ರೆಡಿ ಮಾಡಿಬಿಡೋಣ ಅಂತ ಬಂದರು ಅವರು. ಸ್ಮೆಲ್ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕೆಂದರೆ ಮನೆ ತುಂಬ ಸ್ಮೆಲ್ ಬರುತ್ತಲ್ಲ. ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ. ನೋಡಿಲ್ಲ ಅವರು. ಹಾಂ, ಬಿಚ್ಬಿಟ್ಟು ಬಂದ್ಬಿಟ್ರು ವಿಡಿಯೋ ಮಾಡೋಣ ಅಂತಂದರೆ. ಹೋದ್ಮೇಲೆ ಮಾಡಿದೆ ಎಷ್ಟೊತ್ತು ಈಗ ಕಟ್ ಮಾಡ್ತೀರಾ, ಆಮೇಲೆ ಕಟ್ ಮಾಡಿ. ಬೆಳಿಗ್ಗೆಯಿಂದ ಆಗ್ತಿರ್ಲಿಲ್ಲ, ಏನೋ ಒಂಥರ ಯಾರ್ದೋ ಕಂಟ್ರೋಲಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ನಲ್ಲ. ಏನೂ ಕೆಲಸ ಮಾಡೋಕ್ಕೆ ಆಗಲ್ಲ, ಇದೇ ಥರ ಆಗ್ತಿರುತ್ತೆ. ಮಧ್ಯ ಸ್ವಲ್ಪ ಫ್ರೀ ಆಗ್ತೀನಿ, ಚೆನ್ನಾಗಿ ಬಿಡ್ತೀನಿ. ಹಿಂಗೆ ಆಗಿ ಸರಿಯಾಗಿ ಅವ್ರಿಗೆ ಯಾವಾಗಲೂ ನಾನು ಒಂದು ಶರ್ಟ್ ಆದರೂ ಆರ್ಡ್ರ್ ಮಾಡಿರ್ತಿದ್ದೆ. ಈ ಸರಿ ಅದನ್ನು ಮಾಡೋಕ್ಕಾಗಲಿಲ್ಲ, ಗಿಫ್ಟು ಅಂತ ಅಂದ್ಬಿಟ್ಟು.
ಆಯಿತು ಇನ್ನೇನು ಮಾಡೋಕ್ಕಾಗತ್ತೆ, ಇದ್ದಿದ್ರಲ್ಲೇ ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ರೆಡಿ ಆಗಲಿಲ್ಲ. ಮುಖ ಒಂದು ತೊಳ್ಕೊಂಡು ರೆಡಿ ಆದೆ ಅಷ್ಟೇ. ಇನ್ನು ಬಟ್ಟೆ ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ರೆಡಿ ಅವ್ರಿಗೆ ಪಾಪ ಹೊಸ ಬಟ್ಟೆ ಇಲ್ಲ, ನಾನೇನು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹಾಕ್ಕೊಂಡು ರೆಡಿ ಆಗಬೇಕಾದ್ರೆ ಅಂದರು, ಇಲ್ಲ ನಾನು ಹಾಕಲ್ಲ, ನಿಮಗೆ ಇಲ್ಲ ನಾನೇನು ಹಾಕ್ಕೊಳ್ಳಿ ಅಂದ್ಬಿಟ್ಟು ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ರೆಡಿ ಆಗಿತ್ತು. ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ, ಯಾಕೆ ಪ್ರತಿ ವರ್ಷ ಮಾಡ್ತಿದ್ನಲ್ಲ, ಅವ್ರು ಯಾಕೆ ಈ ವರ್ಷ ಮಾಡೇ ಇಲ್ಲ, ಸುಮ್ಮನಿದ್ದಾಳಲ್ಲ, ಸಪ್ಪಗಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಅವ್ರು ಬಂದಾಗ ಕೇಕ್ ತಂದ್ಕೊಡ್ಲಾ, ಏನಾದರೂ ತಂದ್ಕೊಡ್ಲಾ ಅಂತ ಕೇಳ್ತಿದ್ರು. ನನಗೇನು ಬೇಡ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಈ ಸರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ. ಅವ್ರು ಹೋದ್ಮೇಲೆ ಎಲ್ಲ ರೆಡಿ ಮಾಡಿದ್ದು, ಕೇಕ್ ಮಾಡಿ ಮದ್ದು ರೆಡಿ ಮಾಡಿದ್ದು. ಹಂಗೂ ಅವ್ರು ಆ ಕಡೆಯಿಂದ ಫೋನ್ ಮಾಡಿದ್ರು, ಕೇಕ್ ತಗೊಬರಲ್ಲ ಅಂತ ಅಂದ್ಬಿಟ್ಟು, ಬೇಡಿ ಅಂತ ಅಂದೆ. ಆಮೇಲೆ ಗೋಬಿ ತರಲಾ ಅಂತ ಅಂದರು. ಅಂದರೆ ಇನ್ನೂ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಯಿತು ಒಂದೇ ಒಂದು ತಗೊಬನ್ನಿ ಸಾಕು, ವರ್ಷ ಒಬ್ಬ ಕೇಳ್ತಿದ್ದಾನೆ, ನನಗೇನು ಬೇಡಿ, ನಂಗೆ ಬೇಜಾರಾಗ್ತಿದೆ ಬೇಡ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಳ್ಳಿಲ್ಲ. ಆಮೇಲೆ ಕೊನೆಗೆ ಅವ್ರಿಗೆ ಮನೆಗೆ ಬಂದಮೇಲೆ ಗೊತ್ತಾಯಿತು. ಅದಕ್ಕೆ ಮನೇಲಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಡ ಅಂತಿದೀಯಾ ಅಂತ ಅಂದರು. ನೋಡಿ ಇಷ್ಟೇ ಬರ್ತಡೇ, ಏನೋ ಡೆಕೋರೇಷನ್ ಇಲ್ಲ ಏನಿಲ್ಲ, ಸಿಂಪಲ್ಲಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಬಟ್ಟೆ ಎಲ್ಲ ಏನೂ ತರಿಸಿರ್ಲಿಲ್ವಲ್ಲ, ಇನ್ನು ಅವ್ರಿಗಿಲ್ಲದೆ ನಾವು ಹೆಂಗೆ ಹಾಕ್ಕೊಂಡು ರೆಡಿ ಆಗೋದು, ಮತ್ತು ಹೆಂಗೆ ಡೆಕೋರೇಷನ್ ಮಾಡೋದು, ಬಟ್ಟೆನೇ ಇಲ್ಲದೆ ಸುಮ್ಮನೆ ಡೆಕೋರೇಷನ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ಏನು ಬೇಡ ಅಂತ ಅಂದ್ಬಿಟ್ಟು, ಯಾಕೆಂದರೆ ಪ್ರತಿ ವರ್ಷ ಬರ್ತಡೇ ಮಾಡ್ಕೊಂಡು ಬರ್ತಿದೆ, ಈ ವರ್ಷ ನಿಲ್ಲಿಸಬಾರ್ದು ಅಂತ ಅಂದ್ಬಿಟ್ಟು ಈ ವರ್ಷ ಅದನ್ನು ಸಿಂಪಲ್ಲಾಗಾದರೂ ಸರಿ, ಸ್ವಲ್ಪ ಸ್ನ್ಯಾಕ್ಸ್ ಥರನೂ ಆಗುತ್ತೆ, ಟೀ ಟೈಮ್ಗೂ ಆಗುತ್ತೆ, ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದಷ್ಟೇ. ಸಿಂಪಲ್ಲೂ ಸಿಂಪಲ್ ಇದು ಅಂತ ಅನ್ಬೋದು. ನಾವು ಹಂಗೆ ಅಂದ್ಕೊಂಡ್ವಿ. ಈಗ ಜೊತೆಗೆ ನಾನು ಮದ್ದು ವಡೆ ಮಾಡಿದೆ, ಅವರು ಗೋಬಿ ತಂದರು. ಒಂಥರ ಚೆನ್ನಾಗೇ ಆಯಿತು ಅಂತ ಅನ್ಕೋಬೋದು. ಸಿಂಪಲ್ಲಾಗಿ ಏನು ಹಾಕೋದ್ರೆ ನಾವು ಹ್ಯಾಪಿಯಾಗಿದ್ದರೆ ಅದು ಖುಷಿ, ವಾತಾವರಣವೂ ಖುಷಿಯಾಗಿಬಿಡುತ್ತೆ, ಅಷ್ಟೇ ಅಲ್ಲ ಆಗೋದು. ಆಮೇಲೆ ಕ್ರೀಮು ಎಲ್ರಿಗೂ ಇಷ್ಟ, ಕ್ರೀಮ್ ಇಲ್ಲದೆ ಇರೋ ಕೇಕು ಅವ್ರಿಗೆ ತುಂಬ ಇಷ್ಟ, ಅದಕ್ಕೆ ಮನೇಲೇ ಮಾಡಿದೆ. ಇನ್ನು ಅಲ್ಲಿ ಕ್ರೀಮ್ ಇರೋದು ನಾನೊಬ್ಬಳು ತಿಂತೀನಿ, ಅವರು ತಿಂತಾರೆ ಇಲ್ಲ ಅಂತಲ್ಲ, ಅಂದರೆ ಜಾಸ್ತಿ ತಿನ್ನಲ್ಲ. ಇದಾದರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪ ಮಿಕ್ಕಿದ್ರೂ ಎತ್ಕೊಂಡು ತಿಂತಿರ್ತಾರೆ ಮನೆಯಲ್ಲಿ. ಇನ್ನು ಅದರಿಂದ ಇದನ್ನೇ ಮಾಡಿದೆ, ಎಲ್ರಿಗೂ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು. ನಾನು ಎಣ್ಣೆ ಹಾಕಿರಲಿಲ್ಲ, ಮರ್ತ್ಕೊಬಿಟ್ಟಿದೆ, ಹೆಂಗೆ ಬರುತ್ತೋ ಏನೋ ಅಂದ್ಕೊಬಿಟ್ಟಿದೆ. ಚೆನ್ನಾಗಿ ಬಂದಿತ್ತು. ಒಟ್ಟಿನಲ್ಲಿ ಸದ್ಯ ನಾನು ಹಾಳಾಗ್ಬಿಡುತ್ತೆ ಅದು, ಹೋಯ್ತು ಅದು ಅಂತ ಅಂದ್ಕೊಂಡೆ. ಇನ್ನು ಬಟರ್ ಪೇಪರ್ ಹಾಕ್ತಾ ಇರೋ ಕಾರಣ ತಳ ಒಂದು ಸ್ವಲ್ಪ ಸೀದೋದಂಗಿತ್ತು, ಅದಾಗೆ ಆಗುತ್ತೆ. ಬಟರ್ ಪೇಪರ್ ನಮ್ಮ ಮನೆ ಇರಲಿಲ್ಲ, ಅದರಿಂದ ಆ ಥರ ಆಗಿತ್ತು. ಅದು ಕಟ್ ಮಾಡಿ ತೆಗೆದುಬಿಟ್ರೆ ಸರಿಯಾಗುತ್ತೆ, ಅದೇನಾಗಲ್ಲ. ಇಲ್ಲ ಅಂದರೆ ಬಟರ್ ಪೇಪರ್ ಇರೋರು ಹಾಕ್ಕೊಂಡು ಮಾಡ್ಬೋದು, ಅದರಲ್ಲಿ ಏನಿಲ್ಲ. ಇನ್ನು ಮದ್ದು ರೋಡೇನೋ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಗೋಬಿ ತಂದಿದ್ರಲ್ಲ, ಇನ್ನು ಒಬ್ಬಳೇ, ಈಗ ನಿಮಗೆ ಲೇಡೀಸ್ಗಳಿಗೆ ಗೊತ್ತಿರುತ್ತೆ, ಎಣ್ಣೆ ಮುಂದೆನೇ ನಿಂತ್ಕೊಂಡು ಮಾಡಿರ್ತಾರಲ್ಲ, ಆವಾಗ ಸ್ವಲ್ಪ ಹೊತ್ತು ತಿನ್ನೋಕ್ಕಾಗಲ್ಲ, ಒಂದು ಅರ್ಧ ಗಂಟೆ 1 ಅವರ್ ಆದರೂ ಗ್ಯಾಪ್ ಕೊಟ್ಟು ಆಮೇಲೆ ತಿಂದರೆ ಚೆನ್ನಾಗಿ ಸೇರುತ್ತೆ. ಸ್ವಲ್ಪ ನನಗೆ ಯಾಕೋ ಇತ್ತೀಚೆಗೆ ಎಣ್ಣೆ ಮುಂದೆನೇ ನಿಂತ್ಕೊಂಡು ಫ್ರೈ ಮಾಡೋದೆಲ್ಲ, ಡೀಪ್ ಫ್ರೈ ಮಾಡೋದೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಯಾಕೋ ಒಂಥರ ಸಡನ್ನಾಗಿ ಸೇರಲ್ಲ. ಅದಕ್ಕೆ ಒಂದೇ ತಂದಿದ್ದಲ್ವ, ಅದರಲ್ಲಿ 3 ಜನನೂ ಶೇರ್ ಮಾಡ್ಕೊಂಡ್ವಿ ಗೋಬಿ. ಇನ್ನು ಶೇರ್ ಮಾಡ್ಕೊಂಡು ಅದನ್ನೇ ತಿಂದ್ವಿ. ಒಂಥರ ಸಿಂಪಲ್ಲಾಗಿ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಗಿತ್ತು ನೋಡಿ ನಮ್ಮದು, ನಮ್ಮ ಯಜಮಾನ್ರದ್ದು ಬರ್ತಡೇ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್ಲಾಗಿ ಮಾಡಿದ್ದು, ಏನಿಲ್ಲ, ಏನು ಡೆಕೋರೇಟು ಏನೋ ಅದು ಇದು ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ಅವರು ಏನು ಇದನ್ನು ಕೇಳಲ್ಲ, ಯಾಕೆ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಆವಾಗಲೇ, ಯಾಕೆಂದರೆ ಅವ್ರದ್ದು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಇಲ್ಲ. ಇನ್ನು ಯಾಕೆ ಅಂದರೆ ಅವಾಗೆಲ್ಲ ಅವ್ರಿಗೆ ಅಷ್ಟು ಎಜುಕೇಷನ್ ಇರಲಿಲ್ಲ, ಆಮೇಲೆ ತಿಳುವಳಿಕೆ ಇರಲಿಲ್ಲ, ಎತ್ತಿಡಬೇಕು ಇದನ್ನೆಲ್ಲ, ನಮ್ಮ ಮಕ್ಳಿಗೆ ಬೇಕಾಗುತ್ತೆ ಮುಂದೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿರಲಿಲ್ಲ, ನಮ್ಮ ಅವ್ರಿಗೆಲ್ಲ. ಆದ್ದರಿಂದ ಅವರು ಎತ್ತಿಟ್ಟಿಲ್ಲ, ಅಷ್ಟು ಗಮನ ತೊಗೊಂಡಿಲ್ಲ. ಇನ್ನು ಅವಾಗೆಲ್ಲ ನಿಮಗೆ ಗೊತ್ತಲ್ವ, ಹಿಂದೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಬಲಗೈನ ಎಡಗೈನ ಮುಡಿಸಿ ತಲೆಯಿಂದ ಬಳಸಿ ಅಂತ ಅಂದ್ಬಿಟ್ಟು ಮುಡಿಸಿಸ್ತಿದ್ರು ಅವಾಗ. ಆಗ ಕರೆಕ್ಟ್ ಏಜ್ ಆಗಿದೆ ಇವನಿಗೆ, ಮುಡಿಸಿದ್ರೆ ಇವನಿಗೆ ಏಜ್ ಆಗಿದೆ, ಸೇರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೇರಿಸ್ಕೋತಿದ್ರು. ಆ ಥರ ಇವ್ರದ್ದು ಆಗಿರೋದು. ಒಂದು ಅಂದಾಜಲ್ಲಿ ಡೇಟ್ನ ಬರ್ಕೊಂಡು ಮಾಡಿದ್ದಾರೆ. ಎಲ್ಲ ಅದರಲ್ಲೇ ನಡೀತಿರೋದ್ರಿಂದ ನಾವು ಆಯಿತು ಅದಕ್ಕೆ ಆಚರಿಸೋಣ, ನಮ್ಗೆ ಇಷ್ಟೆಲ್ಲ ಆಚರಿಸ್ತಾರೆ, ನಾವು ಅವ್ರಿಗೆ ಒಂದು ಸೆಲೆಬ್ರೇಷನು ಮಾಡದೇ ಇದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದು. ಇನ್ನು ನಾನು ಮಾತಾಡ್ತಾ ಇದ್ದೆ, ನೋಡಿಕೊಂಡೇ ಇಲ್ಲ, ಶ್ರೀ ರಾಘವೇಂದ್ರ ಮಹಾತ್ಮೆ ಬರ್ತಿತ್ತು, ಅದ್ರದ್ದು ವಾಯ್ಸು ಜೋರಾಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇನ್ನು ಅದನ್ನಂತೂ ಮಿಸ್ ಮಾಡೋದಿಲ್ಲ. ಒಂದೊಂದು ವಾರ 2 ವಾರ ಮಿಸ್ ಆಗಿಬಿಡುತ್ತೆ.
ಇರುತ್ತೆ. ಇನ್ನು ಹಂಗೋ ಅದನ್ನ ನೋಡಿಕೊಂಡು ಅವರು ಹೊರ್ಗಡೆ ಹೋದ್ರು, ವಾಕ್ ಮಾಡ್ಕೊಂಬರ್ತೀನಿ ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತಿದ್ದು. ಅವರು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಗೇಮ್ ಮಾಡಿ ಮುಗಿಸಿದ್ವಿ. ಇವತ್ತೇ ಇಷ್ಟು ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಸಿಗ್ತೀನಿ. ಬಾಯ್. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ನೋಡಿ, ಅಲ್ಲೇ ರೇವತಿ ಪುಟ್ಟ ಪ್ರಪಂಚ ಅಂತ ಇದೆಯಲ್ಲ, ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆಯಲ್ಲ, ಅದು ಪ್ರೆಸ್ ಮಾಡಿದ್ರೆ ಸಾಕು, ಫ್ರೀಯಾಗೆ ಬರುತ್ತೆ ನಿಮಗೆ. ಅದಕ್ಕೇನು ದುಡ್ಡೇನು ಕೊಡೋಂಗಿಲ್ಲ. ಅದು ಪ್ರೆಸ್ ಮಾಡಿ ನನ್ನ ಡೈಲಿ ಲಾಗ್ ನಾನು ಯಾವಾಗ ನಿಮಗೆ ವಿಡಿಯೋ ಹಾಕ್ತಿರ್ತೀನಿ ಅವಾಗೆಲ್ಲ ನಿಮಗೆ ಬಂದು ತಲುಪುತ್ತೆ ತಕ್ಷಣ. ಇನ್ನು ಸಣ್ಣದಾಗಿ ಒಂದು ಗೇಮ್ ಮಾಡಿಕೊಂಡು ನಾವು ಈ ದಿನನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ನಾವು ಸಿಂಪಲಾಗಿ ಮನೆಯಲ್ಲೇ ಸಿಂಪಲ್ ಗೇಮ್ ಅಂತಲೇ ಹೇಳ್ಬೋದು. ಅದನ್ನು ಆಡಿಕೊಂಡು ಆಟ ಆಡಿದ್ವಿ. ಇನ್ನೂ ಚೆನ್ನಾಗಂತೂ ಎಂಜಾಯ್ ಮಾಡಿದ್ವಿ. ಯಾಕೆ ಅಂದರೆ ಏನು ಹೊರ್ಗಡೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಸಿಂಪಲಾಗಿದೆ. ಒಂದು 10 ನಿಮಿಷ, ಕಾಲು ಗಂಟೆ, ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ. ಏನೋ ಈ ಥರ ಫನ್ನಿ ಗೇಮ್ಗಳು ಏನಾದರೂ ನಮ್ಗೆ ಗೊತ್ತಿರೋದೇನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಒಂಥರ.